ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿನ್ನದ ಮನಸ್ಸು. ಇವತ್ತಿನ ರೆಸಿಪಿ ಮಕ್ಕಳಿಗೆ ತುಂಬಾ ಉಪಯೋಗವಾಗುವಂತಹ ರೆಸಿಪಿ. ಇನ್ನೇನು ಎಕ್ಸಾಮ್ಸ್ ಎಲ್ಲ ಪ್ರಾರಂಭ ಆಗ್ತಾ ಇದೆಯಲ್ಲ, ಈ ರೆಸಿಪಿ ಮಕ್ಕಳಿಗೆ ಪರೀಕ್ಷೆ ಟೈಮ್ನಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗಾದರೆ ತಡೆ ಯಾಕೆ, ಇದನ್ನು ಹೇಗೆ ತಯಾರಿಸುವುದು, ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ 2 ಬಾಳೆಹಣ್ಣು, 5-6 ಗೋಡಂಬಿ, 5-6 ಬಾದಾಮಿ, 5-6 ವಾಲ್ನಟ್ಟು, ಒಂದು 4 ಪೀಸ್ ಡೇಟ್ಸು, 1 ಗ್ಲಾಸ್ ಹಾಲು. ಈಗ ಒಂದು ಜ್ಯೂಸ್ ಮಿಕ್ಸರ್ ಜಾರಿಗೆ 2 ಬಾಳೆಹಣ್ಣು, ಕಟ್ ಮಾಡಿಕೊಂಡಂಥ ಬಾಳೆಹಣ್ಣು ಹಾಕಿ, ರಾತ್ರಿ ಎಲ್ಲ ನೆನೆಸಿದಂತಹ ಬಾದಾಮಿ ಮತ್ತು ವಾಲ್ನಟ್ಟು. ಈ ವಾಲ್ನಟ್ಟು ಮಕ್ಕಳಿಗೆ ತುಂಬಾ ಸಹಾಯ ಮಾಡುತ್ತೆ. ಈಗ ಎರಡನ್ನೂ ಓವರ್ನೈಟು ಸೋಕ್ ಮಾಡಿ ಬೆಳಗ್ಗೆ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವೆರಡನ್ನು ಜಾರಿಗೆ ಹಾಕೋಣ. ನಂತರ ನೈಟೆಲ್ಲ ಸೋಕ್ ಮಾಡಿದಂತಹ ಡೇಟ್ಸನ್ನು ಡೈರೆಕ್ಟಾಗಿ ಹಾಕೋದಕ್ಕನ್ನ ನೈಟೆಲ್ಲ ಸೋಕ್ ಮಾಡಿ ಹಾಕಿದ್ರೇ ಅದರಲ್ಲಿರೋ ಪೌಷ್ಟಿಕಾಂಶವು ಇನ್ನೂ ಹೆಚ್ಚುತ್ತದೆ. ಇದನ್ನು ಸಹ ಹಾಕಿ ನಂತರ ಓವರ್ನೈಟನ್ನು ಸೋಕ್ ಮಾಡಿದಂತಹ ಗೋಡಂಬಿಯನ್ನು ಹಾಕಿ, ಆಮೇಲೆ ಮುಂಚೆನೇ ಕಾಯಿಸಿ ತಣ್ಣಗಾದಂಥ ಹಾಲನ್ನು ಸೇರಿಸಿ, ಈಗ ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡಿ, ಈಗ ಎಲ್ಲ ನಟ್ಸು ನೈಸ್ ಆಗೋವರೆಗೂ ಬ್ಲೆಂಡ್ ಮಾಡ್ಕೊಂಬೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಂತರ ಒಂದು ಗ್ಲಾಸಿಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಟೇಸ್ಟಿಯಾದಂತಹ ಹೆಲ್ತಿಯಾದಂತಹ ಬನಾನಾ ಮಿಲ್ಕ್ ಶೇಕ್. ಇದನ್ನು ಚಿಕ್ಕ ಮಕ್ಕಳು, ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು ಎಲ್ಲರೂ ಕುಡಿಬೋದು. ಹೆಲ್ತಿಗೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಮಕ್ಕಳಿಗೆ ಮನೇಲಿ ಕುಡಿಯೋಕ್ಕೆ ಟೈಮ್ ಇಲ್ಲದ್ರೆ ಈ ಥರ ಒಂದು ಸಿಪ್ಪರ್ ಬಾಟ್ಲಲ್ಲಿ ಪ್ಯಾಕ್ ಮಾಡಿ ಲಂಚ್ ಬಾಕ್ಸ್ ಜೊತೆ ಕಳಿಸ್ಬೋದು. ಆದರೆ ಕಳಿಸೋದಕ್ಕನ್ನ ಮುಂಚೆ ಒಂದು 2-3 ಅವರ್ಸು ಫ್ರಿಜ್ಜಲ್ಲಿಟ್ಟು ಕಳಿಸಿ. ತುಂಬ ಕೂಲಿದ್ದರೆ ಈ ಸಮ್ಮರಲ್ಲಿ ಮಕ್ಕಳು ಇಷ್ಟಪಟ್ಟು ಕುಡಿಯುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂತಹ ಹೆಲ್ದಿ ನಟ್ಸ್ ಮಿಲ್ಕ್ ಶೇಕ್. ನಂತರ ಮಿಲ್ಕ್ ಶೇಕ್ ಮೇಲೆ ಈ ಥರ ಬಾದಾಮಿ ಪೀಸ್ಗಳನ್ನು ಹಾಕಿ ಗಾರ್ನಿಷ್ ಮಾಡಿ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳಿಗೆ ತುಂಬಾ ಉಪಯೋಗವಾಗುವಂತಹ ನಟ್ಸ್ ಮಿಲ್ಕ್ ಶೇಕ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.